ಡಿ ಕೆ ಸುರೇಶರ ಈ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರು ಮುಖ್ಯಮಂತ್ರಿಗಳು. ಚಾಮರಾಜನಗರದಲ್ಲಿ ಇದ್ರು ಅವರು ಇವತ್ತು. ನೋಡಿ, ಕೆಲವರಿಂದ ಬರ್ತಾ ಇರುವ ಹೇಳಿಕೆಗಳು, ಬಾಡಿ ಲ್ಯಾಂಗ್ವೇಜ್ಗಳನ್ನು ಗಮನಿಸ್ತಾ ಇದ್ದರೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ, ಅಧಿಕಾರ ಬಿಡೋ ಮಾತೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ಪಷ್ಟವಾಗಿ ಹೇಳಿ ಬಂದಿರೋ ಹಂಗಿದೆ. ಅದು ಒಂದು ಅಧಿಕಾರ ಬಿಡೋ ಮಾತಿಲ್ಲ, ಇನ್ನೊಂದು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಈಗ ಅಂತ. ಡಿ ಕೆ ಶಿವಕುಮಾರ್ ಅವರ ಪ್ರಯಾರಿಟಿ ಈಗ ಫಸ್ಟ್ ಕ್ಯಾಬಿನೆಟ್ ರೀಶಫಲ್ ನಿಲ್ಲಿಸೋದಾಗ್ಬಿಡ್ತು. ಕ್ಯಾಬಿನೆಟ್ ರೀಶಫಲ್ ಒಂದು ಆಗದೆ ಇರೋಂಗೆ ನೋಡ್ಕೊಳ್ಳೋದೇ ಫಸ್ಟ್ ಪ್ರಯಾರಿಟಿ ಆಗ್ಬಿಡ್ತು. ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ದಿಲ್ಲಿಯಲ್ಲಿ ಕೊಟ್ಟ ಇಂಟರ್ವ್ಯೂನಿಂದ ಶುರುವಾಗಿದೆ. ಸಿದ್ದರಾಮಯ್ಯನವರು ಅದ್ಯಾರು ಬರ್ತಿರೋ ಬರ್ರಿ ಅನ್ನುವ ರೀತಿಯಲ್ಲಿ ನಿಂತ್ಕೊಂಡಿರೋದು. ರಾಜ್ದೀಪ್ ಸರ್ದೇಸಾಯಿಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಯಾವ ಅಂಡರ್ಸ್ಟ್ಯಾಂಡಿಂಗೂ ಆಗಿಲ್ಲ, ಏನೂ ಇಲ್ಲ. ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ನು ನನ್ನ ನೇತೃತ್ವದಲ್ಲೇ ಆಗುತ್ತೆ ಅಂತ ಹೇಳಿಬಿಟ್ರು. ಆವಾಗಲಿಂದ ಶುರುವಾಗಿರೋದು. ಈಗ ಅಂತಿದ್ದಾರೆ ಚಾಮರಾಜನಗರ, ನಿಮಗೂ ಗೊತ್ತಿರ್ಬೇಕು, ಅಲ್ಲಿ ಹೋದರೆ ಅಧಿಕಾರ ಕಳ್ಕೊತಾರೆ ಅಂತ ಒಂದು ಭ್ರಮೆ ಇತ್ತು ಹಿಂದೆ, ಮೂಢನಂಬಿಕೆ ಒಂದಿತ್ತು. ಅದನ್ನು ಸಿದ್ದರಾಮಯ್ಯನವರು ಆದಿಯಾಗಿ ಅನೇಕರು ಕಳೆದ್ರು. ಅದನ್ನು ಅಲ್ಲಿಗೆ ಹೋಗಿ ಅದೇನಾಗುತ್ತೆ, ಅಧಿಕಾರ ಎಲ್ಲ ಹೋಗುತ್ತೆ ತೋರಿಸಿ ಅಂತ. ಇವತ್ತು ಅದನ್ನಲ್ಲೇ ಹೇಳಿದ್ರು ಚಾಮರಾಜನಗರದಲ್ಲಿ, ಇಲ್ಲಿಗೆ ಬಂದರೆ ಅಧಿಕಾರ ಹೋಗುತ್ತೆ ಅಂತಿತ್ತು, ನನ್ನ ಅಧಿಕಾರ ಮತ್ತಷ್ಟು ಗಟ್ಟಿಯಾಗೇ ಇರುತ್ತೆ ಅಂದರು. ಮೊನ್ನೆ ಆ ಹಾವನೂರು ಕಮಿಟಿಯ ವಾರ್ಷಿಕೋತ್ಸವದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ 16 ಬಜೆಟ್ ಮಂಡಿಸಿದ್ದೀನಿ, 17ನೇದ್ದು ಆಗುತ್ತೆ ಅಂದರು. ಇವತ್ತು ಅದೇ ಅರ್ಥದಲ್ಲಿ ಮಾತಾಡಿತ್ತು. ಅಂದರೆ ಬಜೆಟ್ ಮಂಡಿಸೋ ತಯಾರಿಯಲ್ಲಿದ್ದಾರೆ ಅವರು. ಮಾರ್ಚ್ನಲ್ಲಿ ಬಜೆಟ್, ಅದರ ಮಧ್ಯದಲ್ಲಿ ಕ್ಯಾಬಿನೆಟ್ ರೀಶಫಲ್ ಒಂದು ಸದ್ಯಕ್ಕಿಲ್ಲ ಅಂತ ಹೇಳಿದ್ರು.